ಮೀರಾ ಜಾಸ್ಮಿನ್ ಅಂದ್ರೆ ಸಾಕು ನಮಗೆ ಥಟ್ ಅಂತ ನೆನಪಾಗೋ ಸಿನಿಮಾನೇ ಅರಸು. ಈ ಸಿನಿಮಾದಲ್ಲಿ ಮೀರಾ ಜಾಸ್ಮಿನ್ ಮಾಡಿರೋ ಆಕ್ಟಿಂಗ್ ನೋಡಿ ಕನ್ನಡದಲ್ಲೂ ಈಕೆಗೆ ಅಭಿಮಾನಿಗಳು ಹುಟ್ಕೊಂಡಿದ್ರು. ಅದಕ್ಕೂ ಮೊದಲು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಮೌರ್ಯ ಮೂಲಕ ಈಕೆ ಕನ್ನಡಕ್ಕೆ ಕಾಲಿಟ್ಟಿದ್ಲು. ಮೌರ್ಯ ಸಿನಿಮಾದ ಅಲಮೇಲು ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದ ಮೀರಾ ಜಾಸ್ಮಿನ್ ಅರಸು ಸಿನಿಮಾದಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಹೀಗೆ ಒಳ್ಳೆ ಉತ್ತುಂಗದಲ್ಲಿದ್ದಾಗಲೇ ಮೀರಾ ಜಾಸ್ಮಿನ್ ಘೋರವಾದ ಪತನ ಕಂಡಿದ್ರು. ತಮ್ಮ ಕರಿಯರ್ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಎಡವಿದ್ದ ಈಕೆ ನಿಜಕ್ಕೂ ದುರಂತ ನಟಿ ಅಂತಾನೆ ಅನ್ನಬಹುದು. ಜಾಸ್ಮಿನ್ ಮೇರಿ ಜೋಸೆಫ್ ಅಕ್ಕ ಮೀರಾ ಜಾಸ್ಮಿನ್ 1982 ಫೆಬ್ರವರಿ 15ರಂದು ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ತಿರುವಲ್ಲಾದ ಕುಟ್ಟಪುಳ ಅನ್ನೋ ಗ್ರಾಮದಲ್ಲಿ ಹುಟ್ಟಿದ್ರು. ಮೂಲತಃ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದ ಈಕೆಯ ತಂದೆ ತಾಯಿಗೆ ಈಕೆ 4ನೇ ಸಂತಾನವಾಗಿದ್ರು. ತಂದೆ ಜೋಸೆಫ್, ತಾಯಿ ಅಲೆಯಮ್ಮ. ಮೀರಾ ಜಾಸ್ಮಿನ್ ತಂದೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ತಾಯಿ ಮನೆಯಲ್ಲೇ ಇದ್ಕೊಂಡು ಮಕ್ಕಳನ್ನ ನೋಡ್ಕೊಳ್ತಿದ್ಲು. ಮಕ್ಕಳು ಬೆಳೆದಂತೆಲ್ಲ ಕುಟುಂಬ ದೊಡ್ಡದಾಗ್ತಿದ್ರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾಗಿದ್ವು. ಮೀರಾ ಜಾಸ್ಮಿನ್ಗೆ ಚಿಕ್ಕ ವಯಸ್ಸಿನಿಂದಲೂ ಏನೇ ಬೇಕು ಅಂದ್ರೂ ತಂದೆಯನ್ನ ಕೇಳೋ ಪರಿಸ್ಥಿತಿ ಇತ್ತು. ತಾನು ಓದಿ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ಬೇಕು ಅಂತ ಮೀರಾ ಜಾಸ್ಮಿನ್ ಅನ್ಕೊಂಡಿದ್ಲು. ತಿರುವಳ್ಳುನ ಮಾರ್ಥೋಮಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದ ಈಕೆ ಮಲಯಾಳಿ ಕುಟ್ಟಿ ಆಗಿದ್ರಿಂದ ಓದಲ್ಲಿ ಚುರುಕಾಗಿದ್ಲು. ಯಾವಾಗ PUCಗೆ ಕಾಲಿಟ್ಲೋ ಅಲ್ಲಿಂದ ಮಾಡೆಲಿಂಗ್ ಪ್ರಪಂಚ ಮೀರಾ ಜಾಸ್ಮಿನ್ ಕೈ ಬೀಸಿ ಕರೆದಿತ್ತು. ಯೂನಿವರ್ಸಿಟಿಯಲ್ಲಿ ಓದ್ಬೇಕಾದ್ರೆ ಅಲ್ಲೇ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಮಾಡೆಲಿಂಗ್ ಮಾಡ್ತಾ ಆಕ್ಟಿಂಗ್ಗೋಸ್ಕರ ಚಾನ್ಸ್ ಗಳನ್ನ ಹುಡುಕಾಡ್ತಿದ್ಲು. ಈ ಕ್ರಮದಲ್ಲೇ ಮೀರಾ ಜಾಸ್ಮಿನ್ ಒಂದು ಜಾಹೀರಾತಿನಲ್ಲೂ ಆಕ್ಟ್ ಮಾಡಿದ್ರು. ಆಗ ಈಕೆಗೆ ಬ್ಲೆಸ್ಲಿ ಅನ್ನೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಪರಿಚಯವಾಗಿದ್ದ. ಈ ಪರಿಚಯ ಇವರಿಬ್ಬರ ನಡುವೆ ಸ್ನೇಹಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇದರಿಂದ ಆತ ಲೋಹಿತ್ ದಾಸ್ ಅನ್ನೋ ನಿರ್ದೇಶಕನಿಗೆ ಈಕೆಯನ್ನ ಪರಿಚಯ ಮಾಡಿಸಿದ್ದ. ಲೋಹಿತ್ ದಾಸ್ ಅಲ್ಲಿಗಾಗ್ಲೇ ನಿರ್ದೇಶಕನಾಗಿ ಹಲವು ಸಿನಿಮಾಗಳನ್ನ ಮಾಡಿದ್ದ. ಆ ಟೈಮಲ್ಲಿ ಹೀರೋ ದಿಲೀಪ್ ಜೊತೆ ಸೂತ್ರಧಾರನ್ ಅನ್ನೋ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದ. ಇದಕ್ಕಾಗಿ ಹೊಸ ಮುಖವನ್ನ ಹೀರೋಯಿನ್ ಆಗಿ ಮಾಡಬೇಕು ಅಂತ ಹುಡುಕಾಡ್ತಿದ್ದಾಗಲೇ ಅವನಿಗೆ ಮೀರಾ ಜಾಸ್ಮಿನ್ ಪರಿಚಯವಾಗಿತ್ತು. ಇಲ್ಲಿಂದ ಇವರಿಬ್ಬರ ಪರಿಚಯ ಶುರುವಾಗಿ ಒಳ್ಳೆ ಬಾಂಧವ್ಯ ಬೆಳೆದಿತ್ತು. ಇದರಿಂದ ಈಕೆಗೆ ಸೂತ್ರಧಾರನ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಚಾನ್ಸ್ ಸಿಕ್ಕಿತ್ತು. ಅತ್ತ ಮಗಳು ಹೀರೋಯಿನ್ ಆಗಿರೋ ವಿಷಯ ಗೊತ್ತಾಗಿ ಈಕೆಯ ಮನೆಯಲ್ಲಿ ತಂದೆ ತಾಯಿ ದೊಡ್ಡ ಗಲಾಟೆಯನ್ನೇ ಮಾಡಿದ್ರು. ನಮಗೆ ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಹೇಳಿ ಡಾಕ್ಟರ್ ಆಗುವಂತೆ ಈಕೆಗೆ ಬಲವಂತ ಮಾಡಿದ್ರು. ಆದ್ರೆ ಮೀರಾ ಜಾಸ್ಮಿನ್ ಮನೆಯವರ ಮಾತನ್ನ ಕೇಳದೆ 2001ರಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ರು. ಇದು ರಿಲೀಸ್ ಆಗಿ ಅಷ್ಟಾಗಿ ಓಡದೆ ಇದ್ರು ಲೋಹಿತ್ ದಾಸ್ ಹಾಗೂ ಮೀರಾ ಜಾಸ್ಮಿನ್ ನಡುವೆ ಒಳ್ಳೆ ಬಾಂಧವ್ಯ ಏರ್ಪಟ್ಟಿತ್ತು. ಇದರಿಂದ ಕಸ್ತೂರಿ ಮಾನ್ ಅನ್ನೋ ಇನ್ನೊಂದು ಸಿನಿಮಾದಲ್ಲಿ ಈಕೆಗೆ ಚಾನ್ಸ್ ಕೊಟ್ಟಿದ್ದ. ಇದು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಬಿಸಿದ್ದಲ್ಲದೆ ಈ ಸಿನಿಮಾಗಾಗಿ ಮೀರಾ ಜಾಸ್ಮಿನ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿತ್ತು. ಇದರಿಂದ ಮೀರಾ ಜಾಸ್ಮಿನ್ ಮಲಯಾಳಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದ್ಲು. ಇಲ್ಲಿಂದಲೇ ಈಕೆಗೆ ಆಫರ್ಗಳ ಮೇಲೆ ಆಫರ್ಗಳು ಹುಡುಕೊಂಡು ಬರೋಕೆ ಶುರುವಾಗಿದ್ವು. ಡೈರೆಕ್ಟರ್ ಲೋಹಿತ್ ದಾಸ್ಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ರು. ಆದ್ರೂ ಕೂಡ ಮೀರಾ ಜಾಸ್ಮಿನ್ ಜೊತೆ ಆತ ಲವ್ ಅಲ್ಲಿ ಬಿದ್ದಿದ್ದ. ಇದೇ ವಿಚಾರವನ್ನ ಈಕೆ ಹತ್ರ ಹೇಳ್ಕೊಂಡಿದ್ದ. ಆದ್ರೆ ಆಗಷ್ಟೇ ಬೆಳೀತಿದ್ದ ಮೀರಾ ಜಾಸ್ಮಿನ್ ಇವನ ಆಫರ್ನ ತಿರಸ್ಕರಿಸಿದ್ಲು. ಇದರಿಂದ ಇವರಿಬ್ಬರ ನಡುವೆ ಗಲಾಟೆಯಾಗಿ ಇಬ್ರು ಬೇರೆ ಬೇರೆಯಾಗಿದ್ರು. ಬಳಿಕ ಕೇರಳದ ಕೇಂದ್ರ ಮಂತ್ರಿಯಾಗಿದ್ದ ಆರ್ಯದಾನ್ ಮೊಹಮ್ಮದ್ ಮಗ ಆರ್ಯದಾನ್ ಶೌಕತ್ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡಿದ್ಲು. ಆತ ಬರಹಗಾರನಾಗಿದ್ದ. ಪಾದಂ ಒನ್ನು ಒರುವಿಲಪಂ ಅನ್ನೋ ಸಿನಿಮಾದಲ್ಲಿ ಈಕೆ ಆಕ್ಟ್ ಮಾಡಿದ್ಲು. ಆ ಸಿನಿಮಾ ಅಷ್ಟಾಗಿ ಓಡದೆ ಇದ್ರು ಶೌಕತ್ ತನ್ನ ತಂದೆಯ ಇನ್ಫ್ಲೂಯೆನ್ಸ್ ನ ಬಳಸಿಕೊಂಡು ಮೀರಾ ಜಾಸ್ಮಿನ್ಗೆ ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ದ ಅಂತ ಹೇಳಲಾಗ್ತಿದೆ. ಅಲ್ಲದೆ ಈ ಸಿನಿಮಾದಲ್ಲಿ ಮೀರಾ ಜಾಸ್ಮಿನ್ಗೆ ಸೇರಿದಂತೆ ಒಟ್ಟು 5 ಕೇರಳ ಫಿಲ್ಮ್ ಫೇರ್ ಅವಾರ್ಡ್ಗಳನ್ನ ಸಹ ಕೊಡಲಾಗಿತ್ತು. ಆಗ ವಿರೋಧ ಪಕ್ಷಗಳು ಇವರಿಬ್ಬರ ನಡುವಿನ ಸಂಬಂಧದ ಹಿಂದಿನ ರಹಸ್ಯವನ್ನ ಬಿಚ್ಚಿಡೋಕೆ ಮುಂದಾಗಿದ್ರು. ಇದರಿಂದ ತನ್ನ ತಂದೆಯ ರಾಜಕೀಯ ಭವಿಷ್ಯಕ್ಕಾಗಿ ಶೌಕತ್ ಮೀರಾ ಜಾಸ್ಮಿನ್ ಜೊತೆಗಿನ ರಿಲೇಶನ್ಶಿಪ್ಗೆ ಫುಲ್ ಸ್ಟಾಪ್ ಇಟ್ಟಿದ್ದ. ಶೌಕತ್ ಜೊತೆಗಿನ ಬ್ರೇಕಪ್ ನಂತರ ಮೀರಾ ಜಾಸ್ಮಿನ್ ತೆಲುಗು ಇಂಡಸ್ಟ್ರಿಯತ್ತ ವಾಲಿದ್ರು. ಅಲ್ಲಿ ಮೊದಲಿಗೆ ಅಮ್ಮಾಯಿ ಬಾಗುಂದಿ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಬಳಿಕ 2ನೇ ಸಿನಿಮಾ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜೊತೆ ಆಕ್ಟ್ ಮಾಡಿದ್ರಿಂದ ಮೀರಾ ಜಾಸ್ಮಿನ್ಗೆ ಒಳ್ಳೆ ಹೆಸರು ಬಂದಿತ್ತು. ಆಗ್ಲೇ ತೆಲುಗಿನ ರವಿತೇಜ ಅಭಿನಯದ ಭದ್ರಾ ಸಿನಿಮಾ ರಿಲೀಸ್ ಆಗಿ ಅದು ಇಂಡಸ್ಟ್ರಿ ಹಿಟ್ ಆಗಿತ್ತು. ಇಲ್ಲಿಂದ ಮೀರಾ ಜಾಸ್ಮಿನ್ಗೆ ತೆಲುಗಿನಲ್ಲೂ ಕೂಡ ಆಫರ್ಗಳ ಸುರಿಮಳೆಯೇ ಬಂದಿತ್ತು. ಜೊತೆಗೆ ರವಿತೇಜ ಹಾಗೂ ತೆಲುಗಿನ ನಟ ಶಿವಾಜಿ ಜೊತೆ ಮೀರಾ ಹೆಸರು ತಳುಕು ಹಾಕೊಂಡಿತ್ತು. ಆದ್ರೆ ಇದೆಲ್ಲ ಇಂಡಸ್ಟ್ರಿಯಲ್ಲಿ ಸರ್ವೇ ಸಾಮಾನ್ಯ ಅಂತ
ಎಲ್ಲರೂ ಸುಮ್ಮನಾಗಿದ್ರು. ಹೀಗೆ ಮೀರಾ ಜಾಸ್ಮಿನ್ ಒಂದು ಕಡೆ ಆಕ್ಟಿಂಗ್ ನಲ್ಲಿ ಬ್ಯುಸಿಯಾಗಿ ಕೈ ತುಂಬಾ ಹಣವನ್ನೇನೋ ದುಡಿಯುತ್ತಿದ್ಲು. ಆದ್ರೆ ಈಕೆಯ ತಂದೆ ತಾಯಿ ಮಾತ್ರ ಮೀರಾ ಜಾಸ್ಮಿನ್ಗೆ ಬಂದ ಹಣದಿಂದ ಉಳಿದ ಮಕ್ಕಳಿಗೆ ಆಸ್ತಿ ಪಾಸ್ತಿಯನ್ನ ಮಾಡಿಟ್ಟಿದ್ರು. ಅಲ್ಲದೆ ಈಕೆಯ ಅಕೌಂಟ್ ನ ತಂದೆಯೇ ಕಂಟ್ರೋಲ್ ಮಾಡ್ತಾ ಇದ್ದಿದ್ರಿಂದ ಈಕೆಗೆ ಏನು ಬೇಕು ಅಂದ್ರೂ ಮತ್ತೆ ತನ್ನ ತಂದೆಯನ್ನ ಕೇಳೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆಗ ಸಹನೆಯನ್ನ ಕಳ್ಕೊಂಡ ಮೀರಾ ಜಾಸ್ಮಿನ್ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು. ತನ್ನ ಹಣ ಹಾಗೂ ಪ್ರಾಪರ್ಟಿಯನ್ನ ವಾಪಸ್ ಕೊಡಿಸುವಂತೆ ಜೊತೆಗೆ ತನ್ನ ಫ್ಯಾಮಿಲಿಯಿಂದ ಮುಕ್ತಿಯನ್ನ ಕೊಡಿಸುವಂತೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ನ ದಾಖಲಿಸಿದ್ರು. ಈ ಸುದ್ದಿ ಆಗಿನ ಕಾಲದಲ್ಲೇ ಮೀಡಿಯಾಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಬಳಿಕ ಬೇಲ್ ಮೇಲೆ ರಿಲೀಸ್ ಆದ ಮೀರಾ ಜಾಸ್ಮಿನ್ ಪೋಷಕರು ತಮ್ಮ ಹತ್ರ ಆಕೆಗೆ ಸಂಬಂಧಿಸಿದ ಯಾವುದೇ ಆಸ್ತಿ ಇಲ್ಲ ಅಂತ ಹೇಳಿ ಈಕೆಯನ್ನ ಮನೆಯಿಂದ ಹೊರಗೆ ಹಾಕಿದ್ರು. ದುಡ್ಡು ಹೋದ್ರೆ ಹೋಯ್ತು, ಕುಟುಂಬದವರಿಂದ ಬಿಡುಗಡೆ ಸಿಕ್ತು ಅಂತ ಮೀರಾ ಜಾಸ್ಮಿನ್ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಅಲ್ಲೇ ವಾಸ ಮಾಡೋಕೆ ಶುರು ಮಾಡಿದ್ರು. 2006ರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಪ್ರಸಿದ್ಧ ರಾಜರಾಜೇಶ್ವರಿ ದೇವಸ್ಥಾನವನ್ನ ಪ್ರವೇಶಿಸಿದ ಮೀರಾ ಜಾಸ್ಮಿನ್ ವಿವಾದಕ್ಕೆ ಸಿಲುಕಿದ್ರು. ಈಕೆ ಕ್ರಿಶ್ಚಿಯನ್ ಧರ್ಮದ ಹಿನ್ನೆಲೆಯಿಂದ ಬಂದಿದ್ರಿಂದ ಇದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಹಿಂದೂಗಳಿಗೆ ಬಿಟ್ರೆ ಇತರರಿಗೆ ಈ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಆದ್ರೂ ಈಕೆ ದೇವಸ್ಥಾನದ ಒಳಗೆ ಪ್ರವೇಶಿಸಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ದೇವಸ್ಥಾನದ ಆಡಳಿತ ಮಂಡಳಿಯ ಅನುಮತಿ ಪಡೆಯದೆ ಹಾಗೂ ಗಮನಕ್ಕೂ ತರದೆ ರಾತ್ರಿ ವೇಳೆ ಒಳಗೆ ತೆರಳಿ ಪೂಜೆ ಸಲ್ಲಿಸಿದ್ರು. ಇದರಿಂದ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ ಅಂತ ಅರ್ಚಕರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯು ಶುದ್ಧೀಕರಣ ಪೂಜೆ ನಡೆಸಿತ್ತು. ವಿವಾದ ದೊಡ್ಡದಾಗ್ತಿದ್ದಂತೆ ಮೀರಾ ಜಾಸ್ಮಿನ್ ಕ್ಷಮೆಯಾಚಿಸಿದ್ರು. ಅಲ್ಲದೆ ಶುದ್ಧೀಕರಣ ಪೂಜೆಗೆ ತಗುಲುವ ವೆಚ್ಚವನ್ನ ಸಹ ಭರಿಸಿದ್ರು. ಇದಾದ ಬಳಿಕ 2008ರಲ್ಲಿ ಮಾಂಡೋಲಿನ್ ಬ್ರದರ್ಸ್ ಅಂತ ಹೆಸರು ಮಾಡಿದ್ದ ಉಪ್ಪಲಪು ರಾಜೇಶ್ ಜೊತೆ ಮೀರಾ ಜಾಸ್ಮಿನ್ಗೆ ಪರಿಚಯವಾಗಿತ್ತು. ಅಲ್ಲಿಂದ ಇವರಿಬ್ರು ಒಂದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಆಗಿ ಇದ್ಕೊಂಡು ಡೇಟಿಂಗ್ ಮಾಡೋಕೆ ಶುರು ಮಾಡಿದ್ರು. ರಾಜೇಶ್ ನ ಮೀರಾ ಮದುವೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾತುಗಳು ಆಗ ಹೆಚ್ಚಾಗಿ ಕೇಳಿ ಬಂದಿದ್ವು. ಇದಕ್ಕೆ ಉತ್ತರವಾಗಿ 2008ರಲ್ಲಿ ನಾವಿಬ್ರು ಆದಷ್ಟು ಬೇಗ ಮದುವೆ ಮಾಡ್ಕೊಳ್ತೀವಿ ಅಂತ ಸುದ್ದಿಗೋಷ್ಠಿ ನಡೆಸಿದ ಮೀರಾ ಜಾಸ್ಮಿನ್ ರೂಮರ್ಸ್ಗೆ ಬ್ರೇಕ್ ಹಾಕಿದ್ರು. ಆದಷ್ಟು ಬೇಗ ಮೀರಾ ಜಾಸ್ಮಿನ್ ಮದುವೆ ಡೇಟ್ ನ ಅನೌನ್ಸ್ ಮಾಡ್ತಾರೆ ಅಂತಾನೆ ಎಲ್ರು ಅನ್ಕೊಂಡಿದ್ರು. ಹಾಗೆ ಅನ್ಕೊಂಡಿದ್ದವರಿಗೆ ಇಲ್ಲೇ ಈಕೆ ಇನ್ನೊಂದು ಶಾಕ್ ಕೊಟ್ಟಿದ್ಲು. ಈ ಗ್ಯಾಪ್ ಅಲ್ಲಿ ದುಬೈಗೆ ಸೇರಿದ್ದ ಉದ್ಯಮಿಯಾಗಿದ್ದ ಅನಿಲ್ ಜಾನ್ ಟೀಟು ಅನ್ನೋ ಉದ್ಯಮಿಯನ್ನ ಮದುವೆಯಾಗ್ತಿರೋದಾಗಿ ಮೀರಾ ಜಾಸ್ಮಿನ್ ಘೋಷಿಸಿದ್ರು. ಇದರಿಂದ ಮೀರಾ ಜಾಸ್ಮಿನ್ ಹಾಗೂ ರಾಜೇಶ್ ನಡುವೆ ಏನಾಯ್ತು ಅನ್ನೋ ವಿಚಾರ ನಿಗೂಢವಾಗಿ ಉಳಿದಿತ್ತು. ಅನಿಲ್ ಜಾನ್ಗೆ ಅಲ್ಲಿಗಾಗ್ಲೇ ಮದುವೆಯಾಗಿ ಇಬ್ರು ಮಕ್ಕಳಿದ್ರು. ಆದ್ರೂ 5,000 ಕೋಟಿ ಆಸ್ತಿ ಒಡೆಯ ಅಂತ ಹೇಳಿ ಮೀರಾ ಜಾಸ್ಮಿನ್ ಅನಿಲ್ ನ ಪರಿಚಯ ಮಾಡ್ಕೊಂಡು ಈತನ ಜೊತೆಗೂ ಡೇಟಿಂಗ್ ಮಾಡೋಕೆ ಶುರು ಮಾಡಿದ್ಲು. ಈ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದ್ದಂತೆ ಅನಿಲ್ ಹಾಗೂ ಆತನ ಹೆಂಡತಿಗೆ ಗಲಾಟೆ ಶುರುವಾಗಿತ್ತು. ಇಲ್ಲಿಂದ ಅನಿಲ್ ಪತ್ನಿ ನಾನು ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ಲು. ಹಾಗಂತ ಅನಿಲ್ಗೆ ಮೀರಾ ಜಾಸ್ಮಿನ್ ದೂರ ಮಾಡ್ಕೊಳ್ಳೋದು ಇಷ್ಟವಿರಲಿಲ್ಲ. ಹೀಗಾಗಿ 2014ರಲ್ಲಿ ಇವರಿಬ್ಬರು ಗುಟ್ಟಾಗಿ ಮದುವೆಯಾಗಿ ಒಂದಾಗಿದ್ರು. ಮದುವೆ ಬಳಿಕ ಮೀರಾ ಜಾಸ್ಮಿನ್ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿ ಇಲ್ಲಿಂದ ದುಬೈಗೆ ಹಾರಿದ್ಲು. ದುಬೈಗೆ ಹೋದ ಬಳಿಕ ಗಂಡ ಅನಿಲ್ ಮೀರಾ ಜಾಸ್ಮಿನ್ಗೆ ಒಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ್ರಂತೆ. ಆದ್ರೆ ಮೊದಲ ಹೆಂಡತಿಗೆ ಡೈವರ್ಸ್ ಕೊಡದೆ ಮಗು ಬೇಡ ಅಂತ ಮೀರಾ ಜಾಸ್ಮಿನ್ ಕಂಡೀಷನ್ ಹಾಕಿದ್ರಂತೆ. ಆಗ್ಲೇ ಅನಿಲ್ ಮೊದಲ ಹೆಂಡತಿ ಮಕ್ಕಳ ಸಮೇತ ದುಬೈಗೆ ಹೋಗಿದ್ರು. ಹೀಗೆ ದುಬೈಗೆ ಹೋದವಳು ಗಂಡನ ಹತ್ರ ಪದೇ ಪದೇ ಗಲಾಟೆ ಮಾಡಿ ಮೀರಾ ಜಾಸ್ಮಿನ್ ಬಿಟ್ಟು ಬಿಡುವಂತೆ ಹೇಳಿದ್ಲು. ಇದೇ ವಿಚಾರಕ್ಕೆ ಮೀರಾ ಜಾಸ್ಮಿನ್ ಹಾಗೂ ಅನಿಲ್ ನಡುವೆ ದಿನ ಗಲಾಟೆಗಳು ನಡೆಯುತ್ತಿದ್ವು. ಆಗ ಮೀರಾ ಜಾಸ್ಮಿನ್ ನಾನು ಮತ್ತೆ ಕೇರಳಕ್ಕೆ ಹೋಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿ ಆದ್ರೆ ಇದಕ್ಕೆ ಅನಿಲ್ ಒಪ್ಪಿರ್ಲಿಲ್ಲ. ಮದುವೆ ನಂತರ ಆಕ್ಟಿಂಗ್ ಬೇಡ ಅಂದಿದ್ದ. ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆ ವಿಕೋಪಕ್ಕೆ ಹೋಗ್ತಿತ್ತು. ಅಲ್ಲದೆ ಅನಿಲ್ ಮೊದಲ ಹೆಂಡತಿ ಜೊತೆ ಹೆಚ್ಚಾಗಿ ಕಾಲ ಕಳೆಯೋಕೆ ಶುರು ಮಾಡಿದ್ದ. ಇದರಿಂದ ಮೀರಾ ಜಾಸ್ಮಿನ್ ಅನಿಲ್ ವಿರುದ್ಧ ತಿರುಗಿ ಬಿದ್ದಿದ್ಲು. ನಿನ್ನ ಆಸ್ತಿಯಲ್ಲಿ ನನಗೆ ಅರ್ಧ ಪಾಲು ಕೊಡಬೇಕು, ಹಾಗೆ ಕೊಟ್ರೆ ನಾನು ವಾಪಸ್ ಭಾರತಕ್ಕೆ ಹೋಗ್ತೀನಿ, ಇಲ್ಲದಿದ್ರೆ ನೀನು ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡೆ ಅಂತ ಕೇಸ್ ಹಾಕೋದಾಗಿ ಅನಿಲ್ ನ ಮೀರಾ ಜಾಸ್ಮಿನ್ ಹೆದರಿಸಿದ್ಲಂತೆ. ಆಗ್ಲೇ ಅನಿಲ್ ಪತ್ನಿ ಕೋರ್ಟಲ್ಲಿ ಇನ್ನೊಂದು ಕೇಸ್ನ ಹಾಕಿದ್ಲು. ಮೊದಲ ಹೆಂಡತಿ ಇರುವಾಗ್ಲೇ ನನ್ನ ಗಂಡ ಎರಡನೇ ಮದುವೆ ಮಾಡ್ಕೊಂಡಿದ್ದಾನೆ, ಹೀಗಾಗಿ ಇದು ಕಾನೂನುಬದ್ಧವಾಗಿ ಮದುವೆನೇ ಅಲ್ಲ ಅಂತ ಕೋರ್ಟ್ ಅಲ್ಲಿ ವಾದ ಮಾಡಿದ್ಲು. ಇದರಿಂದ ಮೀರಾ ಜಾಸ್ಮಿನ್ ಹಾಗೂ ಅನಿಲ್ ಮದುವೆ ಕಾನೂನು ಮೂಲಕ ರದ್ದಾಗಿತ್ತು. ಆಗ ಮತ್ತೆ ಮೀರಾ ಜಾಸ್ಮಿನ್ ಬೀದಿಗೆ ಬಿದ್ದಿದ್ಲು. ಬಂದ ದಾರಿಗೆ ಸುಂಕವಿಲ್ಲ ಅಂತ ಮತ್ತೆ ಮೀರಾ ಜಾಸ್ಮಿನ್ ಭಾರತಕ್ಕೆ ವಾಪಸ್ ಬಂದಿದ್ಲು. ಹೀಗೆ ಭಾರತಕ್ಕೆ ವಾಪಸ್ ಬಂದ ಬಳಿಕ ಮೀರಾ ಜಾಸ್ಮಿನ್ ಡಿಪ್ರೆಷನ್ಗೆ ಒಳಗಾಗಿದ್ರು. ಇದರಿಂದ ದಪ್ಪ ಕೂಡ ಆಗಿದ್ರು. ಆಗ್ಲೇ ಕೆಲವು ಕಾರ್ಯಕ್ರಮಗಳಲ್ಲಿ ಈಕೆ ದಪ್ಪವಾಗಿ ಕಾಣಿಸಿಕೊಂಡಿದ್ರಿಂದ ಟ್ರೋಲ್ ಮಾಡಿದ್ರು. ಇದನ್ನ ಸಹಿಸದೆ ಮೀರಾ ಜಾಸ್ಮಿನ್ ಲೈಪೋಸೆಕ್ಷನ್ಗೆ ಒಳಗಾಗಿ ಸಣ್ಣಗಾಗಿದ್ರು. ಬಳಿಕ ಹಾಟ್ ಫೋಟೋ ಶೂಟ್ ಮಾಡಿಸಿ ಇತ್ತೀಚೆಗಷ್ಟೇ ಆ ಫೋಟೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಹಾಕೊಂಡಿದ್ರು. ಆಗ ಈಕೆಗೆ ಫಾಲೋವರ್ಸ್ ಹೆಚ್ಚಾಗಿದ್ರು. ಆಗ್ಲೇ ಈಕೆಗೆ ತೆಲುಗಿನ ವಿಕ್ಟರಿ ವೆಂಕಟೇಶ್ ಅಭಿನಯದ ನಾರಪ್ಪ ಸಿನಿಮಾದಲ್ಲಿ ವೆಂಕಟೇಶ್ಗೆ ಜೋಡಿಯಾಗಿ
ಜೋಡಿಯಾಗಿ ಚಾನ್ಸ್ ಸಿಕ್ಕಿತ್ತು. ಆದ್ರೆ ಮೀರಾ ಜಾಸ್ಮಿನ್ ವೆಂಕಟೇಶ್ಗೆ ಮದುವೆಯಾಗಿದೆ. ಅಲ್ಲದೆ ಆತ ಮುದುಕನಾಗಿದ್ದು ನಾನು ಆತನ ಜೊತೆ ಆಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ಲಂತೆ. ಆಗ ಮೀರಾ ಜಾಸ್ಮಿನ್ ಬದಲಿಗೆ ಪ್ರಿಯಮಣಿ ಆ ಸ್ಥಾನವನ್ನ ತುಂಬಿದ್ರು. ಇದಾದ ನಂತರ ಬಾಲಕೃಷ್ಣ ಅಭಿನಯದ ವೀರಸಿಂಹಾರೆಡ್ಡಿ ಸಿನಿಮಾದಲ್ಲೂ ಬಾಲಕೃಷ್ಣ ಜೋಡಿಯಾಗಿ ಅವಕಾಶ ಬಂದಿತ್ತು. ಆಗ್ಲೂ ಕೂಡ ನಾನು ವಯಸ್ಸಾದವರ ಜೊತೆ ಆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಮೀರಾ ಜಾಸ್ಮಿನ್ ಸುಮ್ಮನಾಗಿದ್ರು. ಈ ಸುದ್ದಿ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡದಾಗಿ ಹರಿದಾಡಿತ್ತು. ನಾನು ಯಂಗ್ ಹೀರೋಗಳ ಜೊತೆ ಮಾತ್ರ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ತೆಲುಗು ಸಿನಿಮಾ ನಿರ್ಮಾಪಕರು ಈಕೆಯನ್ನ ಹತ್ರಕ್ಕೂ ಸೇರಿಸಿರ್ಲಿಲ್ಲ. ಹೀಗೆ ಬಂದ ಆಫರ್ಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಿದ್ರಿಂದ ಮೀರಾ ಖಾಲಿಯಾಗಿ ಕೂತಿದ್ಲು. ಇದರಿಂದ ಈಕೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿತ್ತು. ಆಗ ಮತ್ತೆ ಸುದ್ದಿಗೋಷ್ಠಿ ನಡೆಸಿದ್ದ ಮೀರಾ ಜಾಸ್ಮಿನ್ ನಾನು ಎಂತಹ ಸಿನಿಮಾಗಳಲ್ಲಿ ಬೇಕಾದ್ರೂ ನಟಿಸ್ತೀನಿ, ಯಾವುದೇ ಪಾತ್ರ ಕೊಟ್ರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ಲು. ಆದ್ರೂ ಈಕೆಗೆ ತೆಲುಗು ಇಂಡಸ್ಟ್ರಿಯ ಬಾಗಿಲು ಶಾಶ್ವತವಾಗಿ ಬಂದಾಗಿತ್ತು. ಹೀಗಾಗಿ ಮತ್ತೆ ಮಾಜಿ ಮಿನಿಸ್ಟರ್ ಶೌಕತ್ ಜೊತೆ ಪ್ಯಾಚ್ ಅಪ್ ಮಾಡಿಕೊಂಡು ಆತನ ಸಪೋರ್ಟ್ ನಿಂದ 2022ರಲ್ಲಿ ಮಕ್ಕಳ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಇದಾದ ನಂತರ ವಿಮಾನಂ, ಕ್ವೀನ್ ಎಲಿಜಬೆತ್, ಸ್ವ್ಯಾಗ್ ಸೇರಿದಂತೆ ಇನ್ನು ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಹೀಗೆ ಮೀರಾ ಜಾಸ್ಮಿನ್ ನಟಿಯಾಗಿ 85ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಈವರೆಗೂ 1 ನ್ಯಾಷನಲ್ ಅವಾರ್ಡ್ ಹಾಗೂ 2 ಕೇರಳ ಫಿಲ್ಮ್ ಸ್ಟೇಟ್ ಅವಾರ್ಡ್, 1 ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ 2 ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ಗಳನ್ನು ಗೆದ್ದಿದ್ದಾರೆ. ಸದ್ಯ ಕನ್ನಡದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಯುವರ್ ಸಿನ್ಸಿಯರ್ಲಿ ರಾಮ್ ಅನ್ನೋ ಸಿನಿಮಾದಲ್ಲೂ ಈಕೆ ಕಾಣಿಸಿಕೊಳ್ತಿದ್ದು, ಇಲ್ಲಿಂದ ಮೀರಾ ಜಾಸ್ಮಿನ್ಗೆ ಇನ್ನೊಂದು ಜೀವನ ಸಿಗ್ಲಿ ಅಂತ ಎಲ್ಲರೂ ಆಶಿಸೋಣ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.